ನಮಸ್ಕಾರ. ಎಸ್.ಎಲ್. ಭೀರಪ್ಪನವರ ಗೃಹಭಂಗ ಕಾದಂಬರಿ ಇದೆಯಲ್ಲ, ಅದನ್ನ ಓದಿದಾಗ ಮನಸ್ಸಲ್ಲಿ ಉಳಿಯೋದು ಬರೀ ಒಂದು ಕುಟುಂಬರ ಕಥೆಯಲ್ಲ, ಅದೊಂದು ಇಡೀ ಕಾಲಘಟ್ಟದ ನೋವು. ಗೃಹಭಂಗ ಅಂದ್ರೆ ಹಾ ಬರೀ ಗೋಡೆಗಳು ಬೀಳೋದಲ್ಲ, ನಂಬಿಕೆಗಳು, ಸಂಬಂಧಗಳು, ಆಮೇಲೆ ಒಂದು ತಲೆಮಾರಿನ ಕನಸುಗಳೇ ಕುಸಿದು ಬೀಳೋದು. ಇವತ್ತು ನಾವು ಆ ಕುಸಿತದ ಆಳಕ್ಕೆ ಇಳಿದು ನೋಡೋಣ. ನೀವ್ ಹೇಳಿದ್ದು ತುಂಬಾನೇ ನಿಜ. ಇದು ಒಂದು ಕುಟುಂಬದ ಕಥೆಯ ರೂಪದಲ್ಲಿರೋ ಒಂದು ಸಮಾಜದ ಚರಿತ್ರೆ ಅಂತಾನೆ ಹೇಳ್ಬೋದು. ಖಂಡಿತ. ಇಲ್ಲಿ ಬರುವ ಪ್ಲೇಗು, ಬರಗಾಲ, ಆ ಸಾಲದ ಶೋಷಣೆ ಇವೆಲ್ಲವೂ ಕೇವಲ ಘಟನೆಗಳಲ್ಲ, ಅವು ಆ ಕಾಲದ ಪಾತ್ರಧಾರಿಗಳೇ ಆಗ್ಬಿಡ್ತವೆ. ಹೌದು ಹೌದು. ಎಲ್ಲದರ ಮಧ್ಯ ನಂಜಮ್ಮ ಅನ್ನೊಬ್ಳ ಹೆಣ್ಮಗಳು, ಆಕೆ ಎಲ್ಲವನ್ನೂ ಎದುರಿಸಿ ನಿಲ್ತಾಳೆ. ಅವಳ ಕಣ್ಣಿನ ಮೂಲಕವೇ ನಾವು ಈ ಇಡೀ ಜಗತ್ತನ್ನು ನೋಡೋದು. ಸರಿ, ಹಾಗಾದ್ರೆ ಈ ಇಡೀ ಕುಟುಂಬದ ಆಮೇಲೆ ಆ ಸಮಾಜದ ಕುಸಿತದ ಆರಂಭ ಎಲ್ಲಿಂದಾಯ್ತು ಅಂತ ಅನಿಸ್ತೆ? ಬಹುಶಃ ಮನೆಯ ಗಂಡಸರಿಂದಲೇ ಅಲ್ವಾ? ಖಂಡಿತ. ಅವರ ಬೇಜವಾಬ್ದಾರಿತನವೇ ಈ ದುರಂತಕ್ಕೆ ಬುನಾದಿ ಹಾಕಿದ್ದು ಅಂತ ನನ್ಗನಿಸ್ತೆ. ನಿಸ್ಸಂಶಯವಾಗಿ. ಅಂದ್ರೆ ಕಥೆಯ ಆರಂಭದಲ್ಲೇ ನಮಗೆ ಎರಡು ಮುಖ್ಯ ಪಾತ್ರಗಳು ಸಿಗ್ತಾವೆ: ಅಪ್ಪಣ್ಣಯ್ಯ ಮತ್ತು ಅವನ ತಮ್ಮ ನಂಜಮ್ಮಳ ಗಂಡ ಚೆನ್ನಿಗರಾಯ. ಈ ಇಬ್ರು ಬೇಜವಾಬ್ದಾರಿತನದ ಎರಡು ಬೇರೆ ಬೇರೆ ಮುಖಗಳಿದ್ದ ಹಾಗೆ. ಅಪ್ಪಣ್ಣಯ್ಯನದ್ದು ಕ್ಷಣಿಕ ಕೋಪ, ಒಂಥರ ಆವೇಶದ ಬೇಜವಾಬ್ದಾರಿತನ. ಅಯ್ಯೋ, ಆ ಕಬ್ಬಿನ ಗದ್ದೆಗೆ ಬೆಂಕಿ ಇಡುವ ಘಟನೆ ಇದೆಯಲ್ಲ, ಅದು ನೆನಪಾದ್ರೆ ಈಗಲೂ ಮೈ ಜುಮ್ ಅನ್ನುತ್ತೆ. ಹೌದು. ಇಡೀ ಕುಟುಂಬದ 1 ವರ್ಷದ ದುಡಿಮೆ, ಅವರ ಜೀವನದ ಆಧಾರವಾಗಿದ್ದ ಕಬ್ಬಿನ ಬೆಳೆಗೆ ಅವನೇ ಬೆಂಕಿ ಹಚ್ಬಿಡ್ತಾನೆ. ಯಾಕೆ? ಏನು ಸಿಟ್ಟು, ಏನು ಹಠ? ಅಷ್ಟೇ, ಆ ಒಂದು ಕ್ಷಣದ ಆವೇಶ. ಆ ಒಂದು ಕ್ಷಣದ ಆವೇಶಕ್ಕೆ ಇಡೀ ಕುಟುಂಬದ ಭವಿಷ್ಯವನ್ನೇ ಸುಟ್ಟು ಹಾಕಿದ. ಅದ್ಭುತವಾಗಿ ಹೇಳಿದ್ರಿ. ಅದು ಕೇವಲ ಒಂದು ಆರ್ಥಿಕ ನಷ್ಟವಲ್ಲ, ಆ ಬೆಂಕಿ ಆ ಕುಟುಂಬದೊಳಗಿನ ವಿಶ್ವಾಸವನ್ನೇ ಸುಟ್ಟು ಹಾಕಿತು. ಇದು ಅಪ್ಪಣ್ಣಯ್ಯನ ಕಥೆ ಆದ್ರೆ, ಅವನ ತಮ್ಮ ಚೆನ್ನಿಗರಾಯನದ್ದಿದೆಯಲ್ಲ, ಅದು ಇನ್ನೂ ವಿಚಿತ್ರವಾದ, ಒಂಥರ ಜಿಗುಪ್ಸೆ ಹುಟ್ಟಿಸುವಂಥ ಬೇಜವಾಬ್ದಾರಿತನ. ಹೌದು, ಅವನದ್ದು ಆವೇಶದ್ದಲ್ಲ. ಅಲ್ಲ, ಬದಲಿಗೆ ಸೋಮಾರಿತನ ಮತ್ತು ಪಲಾಯನವಾದ. ಹೌದು, ಆ ಶಾನುಭೋಗಿಗೆ ಕೆಲಸಕ್ಕೆ ಲಂಚ ಕೊಡಬೇಕು ಅಂತ ನಂಜಮ್ಮ ಕಷ್ಟಪಟ್ಟು ಕೂಡಿಟ್ಟಿದ್ದ ಆ 30 ರೂಪಾಯಿ, ಅದನ್ನು ತಗೊಂಡು ಹೋಗಿ ದಾರಿಯಲ್ಲಿ ಮೈಸೂರು ಪಾಕ್, ವಡೆ ತಿಂದು ಖಾಲಿ ಮಾಡುವ ಪ್ರಸಂಗ ಇದೆಯಲ್ಲ, ಓದುವಾಗ ಸಿಟ್ಟು ಬರೋದರ ಜೊತೆಗೆ ಇಂಥ ಮನುಷ್ಯನೂ ಇರ್ಬೋದಾ ಅಂತ ಆಶ್ಚರ್ಯಾಗುತ್ತೆ. ನೋಡಿ, ಇಲ್ಲಿ ಒಂದು ಆಳವಾದ ಮನೋವೈಜ್ಞಾನಿಕ ಅಂಶ ಇದೆ. ಚೆನ್ನಿಗರಾಯನ ಆ ಮೈಸೂರು ಪಾಕ್ ತಿನ್ನುವ ಘಟನೆ ಕೇವಲ ಅವನ ಹೊಟ್ಟೆಬಾಕತನ ಅಲ್ಲ. ಅದು ಕಠೋರ ವಾಸ್ತವದಿಂದ ಪಲಾಯನ ಮಾಡೋ ಒಂದು ಪ್ರಯತ್ನ, ಜವಾಬ್ದಾರಿಯನ್ನು ಎದುರಿಸಲಾಗದ ಒಂದು ದುರ್ಬಲ ಮನಸ್ಥಿತಿಯ ಸಂಕೇತ ಅದು. ಅಂದ್ರೆ ಮನೆಯಲ್ಲಿ ಮಕ್ಕಳು ಹಸಿದಿದ್ದಾರೆ, ಹೆಂಡ್ತಿ ಕಷ್ಟಪಡ್ತಿದ್ದಾಳೆ ಅನ್ನೋ ಸತ್ಯವನ್ನು ಎದುರಿಸೋಕೆ ಅವನಿಂದ ಆಗಲ್ಲ. ಹಾಗಾಗಿ ಆ ಒಂದು ಕ್ಷಣದ ಸುಖಕ್ಕಾಗಿ ಆ ಸಿಹಿ ತಿನ್ನುವ ಮೂಲಕ ಎಲ್ಲವನ್ನೂ ಮರೆಯಲು ಪ್ರಯತ್ನಿಸ್ತಾನೆ. ಅವನದ್ದು ಒಂದು ರೀತಿಯಲ್ಲಿ ದುರಂತ ಪಾತ್ರ. ಹೌದು. ವಿಪರ್ಯಾಸ ಅಂದ್ರೆ ಇಂಥ ಬೇಜವಾಬ್ದಾರಿ ಮನುಷ್ಯನೇ ಶಾನುಭೋಗಿಕೆ ಅನ್ನೋ ಒಂದು ಜವಾಬ್ದಾರಿಯುತ ಹುದ್ದೆಗೋಸ್ಕರ ಪ್ರಯತ್ನಿಸ್ತಿರ್ತಾನೆ. ಈ ಶಾನುಭೋಗಿಕೆ ಅನ್ನೋದು ಕೇವಲ ಒಂದು ಕೆಲಸವಲ್ಲ ಅಲ್ವಾ, ಅದೊಂದು ಅಧಿಕಾರದ ಕೇಂದ್ರ ಆಗಿತ್ತು. ಖಂಡಿತ. ಆಗಿನ ಕಾಲದಲ್ಲಿ ಶಾನುಭೋಗ ಅಂದ್ರೆ ಇವತ್ತಿನ ವಿಲೇಜ್ ಅಕೌಂಟೆಂಟ್ ಥರ. ಅವನಿಗೆ ಸರ್ಕಾರದಿಂದ ಬರೋ ಸಂಬಳಕ್ಕಿಂತ ಬೇರೆ ರೂಪದಲ್ಲಿ ಬರೋ ಆದಾಯವೇ ಜಾಸ್ತಿ. ಓ ಹಾಗೆ. ಇಲ್ಲಿ ಭೈರಪ್ಪನವರು ಸಮಾಜವನ್ನು ಯಾವುದೇ ಅಲಂಕಾರವಿಲ್ಲದೆ ಇದ್ದ ಹಾಗೆ ತೋರಿಸ್ತಾರೆ. ಅದಕ್ಕಾಗಿಯೇ ಆ ಲಂಚದ ವ್ಯವಸ್ಥೆಯನ್ನು ಅಷ್ಟು ವಿವರವಾಗಿ ಕಟ್ಟಿಕೊಡ್ತಾರೆ. ಹೌದು, ಅದೊಂದು ಪಟ್ಟಿಯೇ ಇದೆ. ಹೌದು. ಶಿರಸ್ತೇದಾರರಿಗೆ 10 ರೂಪಾಯಿ, ಹೆಡ್ ಗುಮಾಸ್ತರಿಗೆ 2, ಆಮೇಲೆ ಹೋಬಳಿ ಗುಮಾಸ್ತರಿಗೆ 2, ಜವಾನರಿಗೆ ತಲಾ 8 ಆಣೆ. ಹೀಗೆ ಲಂಚದ ಹಂಚಿಕೆಯ ಒಂದು ವ್ಯವಸ್ಥಿತ ಜಾಲವೇ ಇತ್ತು. ಅಬ್ಬಾ. ಈ ವ್ಯವಸ್ಥೆ ಸಾಮಾನ್ಯ ರೈತರನ್ನು ಹೇಗೆ ಶೋಷಣೆ ಮಾಡ್ತಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಅಂದ್ರೆ ಚೆನ್ನಿಗರಾಯನಂತಹ ವ್ಯಕ್ತಿಗಳು ಈ ಭ್ರಷ್ಟ ವ್ಯವಸ್ಥೆಯ ಭಾಗವಾಗೋಕ್ಕೆ ಹಾತೊರೆತಾರೆ ಹೊರತು ಅದನ್ನ ಪ್ರಶ್ನಿಸೋ ಯೋಚನೆಯೂ ಮಾಡಲ್ಲ. ನಿಜ. ಒಂದು ಕಡೆ ಗಂಡಸಲು ಹೀಗೆ ವ್ಯವಸ್ಥೆಯ ಜೊತೆ ಸೇರಿ ಕುಸಿಯುತ್ತಿದ್ರೆ, ಇನ್ನೊಂದು ಕಡೆ ಇದೆಲ್ಲವನ್ನೂ ಹೊತ್ಕೊಂಡು ಸಂಸಾರ ನಿಭಾಯಿಸಬೇಕಾದವಳು ನಂಜಮ್ಮ. ಹೌದು, ಕಥೆಯ ಕೇಂದ್ರವೇ ಅವಳು. ಅವಳನ್ನು ಅಚಲ ಹೆಣ್ಣು ಅಂತಾನೆ ಕರೆಯಬಹುದು. ಗಂಡಸರು ಸೃಷ್ಟಿಸಿದ ಪ್ರತಿ ಸಮಸ್ಯೆಯನ್ನು ಅವಳು ಎದುರಿಸ್ತಾಳೆ. ಗಂಡನ ಮನೆಯಿಂದ ಅವಮಾನಪಟ್ಟು ಹೊರಬಂದಾಗ ಅವಳು ಕುಸಿದು ಕೂರೋದಿಲ್ಲ. ಬದಲಿಗೆ ತನ್ನ ಸ್ವಂತ ಮನೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ತಾಳೆ. ಆ ಮನೆ ಕಟ್ಟುವ ನಿರ್ಧಾರ, ಅಬ್ಬಾ,
ಅಂದಿನ ಕಾಲದಲ್ಲಿ ಗಂಡನ ಬೆಂಬಲವಿಲ್ಲದೆ ಸಮಾಜದ ವಿರೋಧದ ನಡುವೆ ಒಬ್ಬಂಟಿ ಹೆಣ್ಣುಮಗಳು ಮನೆ ಕಟ್ಟುವುದು ಅಂದ್ರೆ ಅದು ಎಷ್ಟು ಕಷ್ಟ ಆಗಿರ್ಬೋದು. ಯೋಚಿಸೋಕೆ ಆಗಲ್ಲ. ಅದು ಕೇವಲ ಇಟ್ಟಿಗೆ ಮಣ್ಣಿನ ಮನೆ ಆಗಿರಲಿಲ್ಲ, ಅದೊಂದು ಸ್ವಾಭಿಮಾನದ ಗೂಡಾಗಿತ್ತು ಅಲ್ವಾ? ನಿಖರವಾಗಿ ಹೇಳಿದ್ರಿ. ಅದು ಅವಳ ಅಸ್ತಿತ್ವದ ಸಂಕೇತ. ನಾನು ಇದ್ದೇನೆ, ನನಗೂ ಒಂದು ನೆಲೆ ಬೇಕು ಅಂತ ಸಮಾಜಕ್ಕೆ ಸವಾಲ್ ಹಾಕಿದ್ದ ಹಾಗೆ ಅದು. ಸರಿ. ಅವಳ ಆ ನಿರ್ಧಾರವಲ್ಲಿ ಒಂದು ಅದಮ್ಯವಾದ ಚೈತನ್ಯವಿದೆ. ಅವಳ ಹೋರಾಟ ಅಲ್ಲಿಗೆ ನಿಲ್ಲೋದಿಲ್ಲ. ಊರಿಗೆ ಬರಗಾಲ ಬಂದಾಗ ಅವಳ ನಿಜವಾದ ಶಕ್ತಿ ಹೊರಬರುತ್ತೆ. ಓ, ಆ ಶಕ್ತಿಯ ಬೇರು ಅಗಿದು ತಂದು ಬೇಯಿಸಿ ಮಕ್ಕಳಿಗೆ ತಿನ್ಸುವ ದೃಶ್ಯ ಇದೆಯಲ್ಲ, ಅದು ಮನಸ್ಸಿನಿಂದ ಹೋಗೋದೇ ಇಲ್ಲ. ನಿಜ. ಅದರ ವಾಸನೆ ಸಹಿಸಲಾಗದು ಅಂತ ಬರೀತಾರೆ. ಆದರೂ ಮಕ್ಕಳ ಹಸಿವಿನ ಮುಂದೆ ಆ ವಾಸನೆ, ಆ ರುಚಿ ಎಲ್ಲವೂ ಗೌಣ. ಒಬ್ಬ ತಾಯಿಯ ಅಸಹಾಯಕತೆ ಮತ್ತು ಅವಳ ಹೋರಾಟದ ಮನೋಭಾವ ಎರಡೂ ಅಲ್ಲಿ ಒಟ್ಟಿಗೆ ಕಾಣಿಸ್ತವೆ. ಅದರ ಜೊತೆಗೆ ಅವಳ ಮೌನ ಪ್ರತಿರೋಧ ಅದು ಕೂಡ ಅಷ್ಟೇ ಶಕ್ತಿಯುತ. ಅತ್ತಿಗೆ ಕಮಲ ಹಂದಿ ಈದ ಹಾಗೆ ವರ್ಷ ಬಸುರಿಯಾದರೆ ಅಂತ ಹೀಯಾಳಿಸಿದಾಗ ಅಯ್ಯೋ, ನಂಜಮ್ಮ ಒಂದೇ ಒಂದು ಮಾತನ್ನೂ ಆಡುವುದಿಲ್ಲ. ತನ್ನೆಲ್ಲಾ ನೋವನ್ನು ನುಂಗಿಕೊಳ್ಳುತ್ತಾಳೆ. ಅವಳ ಆ ಮೌನ ಅವಳ ಅಸಹಾಯಕತೆ ಅಲ್ಲ, ಬದಲಿಗೆ ಮಾತನಾಡಿ ಪ್ರಯೋಜನವಿಲ್ಲದ ಜಾಗದಲ್ಲಿ ತನ್ನ ಘನತೆಯನ್ನು ಕಾಪಾಡಿಕೊಳ್ಳುವ ರೀತಿಯದು. ಅವಳ ಸಹನೆಯೇ ಅವಳ ಅತಿದೊಡ್ಡ ಶಕ್ತಿ. ಆದರೆ ಎಂಥ ಬಂಡೆಯಾದೂ ಬಿರುಕು ಬಿಡುತ್ತಲ್ಲ, ಹಾಗೆ ಅವಳ ಸಹನಗೂ ಒಂದು ಮಿತಿ ಬರುತ್ತೆ. ಪ್ಲೇಗ್ ಎಂಬ ಮಹಾಮಾರಿ ಇಡೀ ಊರನ್ನೇ ನುಂಗಿ ಹಾಕಿದಾಗ ಅವಳ ಜಗತ್ತೇ ತಲೆಕೆಳಗಾಗತ್ತೆ. ಹೌದು, ಆ ರೋಗವನ್ನು ಅಮ್ಮ ಬಂದಿದ್ದಾಳೆ ಅಂತ ಜನ ನಂಬುತ್ತಿದ್ರಂತೆ ಅಲ್ವಾ? ಹೌದು, ಅದು ಅಂದಿನ ಕಾಲದ ನಂಬಿಕೆ. ವೈದ್ಯಕೀಯ ಜ್ಞಾನ ಇಲ್ಲದಿದ್ದಾಗ ಇಂತಹ ದುರಂತಗಳಿಗೆ ಒಂದು ದೈವಿಕ ಕಾರಣವನ್ನು ಹುಡುಕುವುದು ಸಹಜ. ಸಾಲು ಸಾಲಾಗಿ ಜನ ಸಾಯಲು ಶುರುವಾದಾಗ ಊರಿಗೂರೇ ಸ್ಮಶಾನದಂತಾಗ್ತದೆ. ಈ ಮಹಾಮಾರಿಗೆ ನಂಜಮ್ಮಳ ಇಬ್ಬರು ಮಕ್ಕಳು, ಪಾರ್ವತಿ ಮತ್ತು ರಾಮಣ್ಣ, ಬಲಿಯಾಗ್ತಾರೆ. ತನ್ನ ಕಣ್ಣು ಮುಂದೆಯೇ? ಹೌದು, ತನ್ನ ಕಂಡ ಮುಂದೆಯೇ ಮಕ್ಕಳನ್ನು ಕಳೆದುಕೊಂಡ ತಾಯಿಯ ನೋವನ್ನು ಮಾತಲ್ಲಿ ಹೇಳೋಕಾಗಲ್ಲ. ಆ ದುರಂತ ಅವಳನ್ನು ಸಂಪೂರ್ಣವಾಗಿ ಮುರಿದು ಹಾಕ್ತದೆ. ಆದರೂ ಬದುಕುಳಿದ ಮಗ ವಿಶ್ವನಿಗಾಗಿ ಅವಳು ಮತ್ತೆ ಬದುಕಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಹೌದು, ಅವಳ ಬದುಕು ಅವಳಿಗಾಗಿ ಅಲ್ಲ, ಉಳಿದವರಿಗಾಗಿ ಎಂಬಂತೆ ಸಾಗುತ್ತೆ. ಬಹುಶಃ ಅವಳ ಪಾತ್ರದ ಶ್ರೇಷ್ಠತೆಯೇ ಅದು. ಹೌದು, ತನ್ನ ವೈಯಕ್ತಿಕ ದುಃಖವನ್ನು ಮೀರಿ ನಿಲ್ಲುವ ಶಕ್ತಿ ಅವಳಲ್ಲಿದೆ. ಇಲ್ಲಿ ವೈಯಕ್ತಿಕ ಸಂಕಟಗಳ ಜೊತೆಗೆ ಸಾಮಾಜಿಕ ಸಂಘರ್ಷಗಳು ಹಾಸುಹೋಗಾಗಿವೆ. ನಾವು ನಂಜಮ್ಮನ ಬಗ್ಗೆ ಮಾತನಾಡುವಾಗ ಅವಳ ತಂದೆ ಕಂತಿ ಜೋಯ್ಸರ್ ಬಗ್ಗೆ ಮಾತನಾಡಲೇಬೇಕು. ಖಂಡಿತವಾಗಿಯೋ. ನಂಜಮ್ಮನಿಗೆ ಆ ಗಟ್ಟಿ ಬೆನ್ನೆಲುಬು ಬಂದಿದ್ದೇ ಅವರಿಂದ ಅನಿಸುತ್ತೆ. ಅವರು ಚೆನ್ನಿಗರಾಯನಿಗೆ ಸಂಪೂರ್ಣ ವಿರುದ್ಧ, ನೇರ ನುಡಿಯ ಸ್ವಾಭಿಮಾನಿ ವ್ಯಕ್ತಿತ್ವ. ಖಂಡಿತ. ಕಂತಿಜೋಯಿಸರು ಮತ್ತು ಶಾನುಭೋಗ ಶ್ಯಾಮಣ್ಣನ ನಡುವಿನ ಜಗಳ ಈ ಕಾದಂಬರಿಯ ಒಂದು ಪ್ರಮುಖ ಭಾಗ. ಶ್ಯಾಮಣ್ಣ ರಾತ್ರೋರಾತ್ರಿ ಕದ್ದು ಮುಚ್ಚಿ ಜೋಯಿಸರ ವಾರಿಗೆ ಕಲ್ಲು ಹೊಡೆಸ್ತಾನೆ. ಇದಕ್ಕೆ ಜೋಯಿಸರು ಹೇಗೆ ಪ್ರತಿಕಾರ ತೀರಿಸ್ಕೊಳ್ತಾರೆ ಗೊತ್ತೇ? ಅವರು ರಾತ್ರಿ ಕಾಯೋದಿಲ್ಲ. ಹೌದು, ಹಗಲು ಹೊತ್ತಿನಲ್ಲೇ ಎಲ್ಲರೂ ನೋಡ್ತಿರುವಾಗಲೇ ಶ್ಯಾಮಣ್ಣನ್ ಮನೆಗೆ ಹೋಗಿ ಏಣಿ ಹತ್ತಿ ಒನಕೆಯಿಂದ ಅವನ ಮನೆಯ ಹೆಂಚುಗಳನ್ನೆಲ್ಲ ಪುಡಿಪುಡಿ ಮಾಡ್ತಾರೆ. ಹೌದು, ಗಂಡಸು ಮಾಡುವ ಕೆಲಸ ಮಾಡೋ, ಶಿಖಂಡಿಗಳ ಕೆಲಸ ಮಾಡಬೇಡ ಅಂತ ನಿನ್ನ ಗಂಡನಿಗೆ ಹೇಳು ಅಂತ ಶ್ಯಾಮಣ್ಣನ ಹೆಂಡತಿಗೆ ಎಚ್ಚರಿಕೆ ಕೊಟ್ಟು ಬರ್ತಾರೆ. ಆ ದೃಶ್ಯ ಇದೆಯಲ್ಲ, ಅದು ಅವರು ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಅದೊಂದು ಅದ್ಭುತ ದೃಶ್ಯ. ಅದು ಕೇವಲ ಒಂದು ಜಗಳವಲ್ಲ, ಎರಡು ಮೌಲ್ಯಗಳ ನಡುವಿನ ಸಂಘರ್ಷ. ಸರಿ. ನೇರ ನಡೆಯ ಜೋಯಿಸರು ಮತ್ತು ಕುತಂತ್ರದ ಶ್ಯಾಮಣ್ಣ. ಆದ್ರೆ ಇಂಥ ವ್ಯವಸ್ಥೆಯಲ್ಲಿ ನೇರ ನಡೆಯವರಿಗೆ ಜಯ ಸಿಗೋದು ಕಷ್ಟ. ಹೌದು, ಶ್ಯಾಮಣ್ಣ ಸುಮ್ಮನಿರ್ಲಿಲ್ಲ. ಖಂಡಿತ ಇಲ್ಲ. ಜೋಯ್ಸರ್ ಮೇಲೆ ಸರ್ಕಾರದ ಪುಸ್ತಕಗಳನ್ನು ಕದ್ದೊಯ್ದಿದ್ದಾರೆ ಅಂತ ಸುಳ್ಳು ಕೇಸ್ ಹಾಕಿಸ್ತಾನೆ. ಅದೊಂದು ಹೀನವಾದ ಆರೋಪ. ಅದರ ಪರಿಣಾಮ ಏನಾಯಿತು? ಆ ಸ್ವಾಭಿಮಾನಿ ಮನುಷ್ಯನ ಮೇಲೆ ಈ ಆರೋಪ ಯಾವ ರೀತಿ ಪರಿಣಾಮ ಬೀರಿತು? ಪೊಲೀಸರು ಮಧ್ಯರಾತ್ರಿ ಬಂದು ಅವರನ್ನ ಬಂಧಿಸ್ತಾರೆ. ಕೊನೆಗೆ ವಿಚಾರಣೆ ನಡೆದು ಅವರು ನಿರ್ದೋಷಿ ಅಂತ ಸಾಬೀತಾದ್ರೂ ಆ ಅವಮಾನ ಅವರನ್ನ ಮಾನಸಿಕವಾಗಿ ಜರ್ಜರಿತಗೊಳಿಸ್ತದೆ. ಇದು ಒಂದು ನಿದರ್ಶನ. ಅಂದ್ರೆ ಇಲ್ಲಿ ವೈಯಕ್ತಿಕ ನ್ಯಾಯಕ್ಕಿಂತ ವ್ಯವಸ್ಥೆಯ ಶಕ್ತಿಯೇ ದೊಡ್ಡದಾಗಿ ಕಾಣಿಸುತ್ತೆ. ಹೌದು, ಇದೇ ರೀತಿ ವ್ಯವಸ್ಥೆಯಿಂದ ಶೋಷಣೆಗೆ ಒಳಗಾದ ಇನ್ನೂ ಹಲವರಿದ್ದಾರೆ. ಗಂಗಮ್ಮ ತನ್ನ ಜಮೀನಿನನ್ನು ಪಟೇಲ್ ಶಿವೇಶಗೌಡನಿಗೆ ಕಳೆದುಕೊಳ್ಳುವ ಪ್ರಸಂಗವೂ ಅಷ್ಟೇ ನೋವಿನದ್ದು. ಓ ಹೌದು. ಸಾಲಕ್ಕಾಗಿ ಬರೆದುಕೊಟ್ಟ ಪತ್ರವನ್ನು ದುರುಪಯೋಗಪಡಿಸಿಕೊಂಡು ಪಟೇಲನು ಆಕೆಯ ಆಸ್ತಿಯನ್ನು ಹೇಗೆ ವಶಪಡಿಸಿಕೊಳ್ತಾನೆ ಅನ್ನೋದು, ಅಧಿಕಾರ ಮತ್ತು ಹಣ ಇದ್ದವರು ಹೇಗೆ ಅಮಾಯಕರನ್ನು ಬಲಿಪಶು ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈ ಎಲ್ಲಾ ಘಟನೆಗಳು ಕೇವಲ ಕಥೆಯ ತಿರುವುಗಳಲ್ಲ, ಅವು ಅಂದಿನ ಗ್ರಾಮೀಣ ಸಮಾಜದ ವಾಸ್ತವ ಚಿತ್ರಣಗಳು. ಹೌದು,
ನ್ಯಾಯ ಮತ್ತು ಅನ್ಯಾಯದ ನಡುವಿನ ಗೆರೆ ಎಷ್ಟು ತೆಳುವಾಗಿತ್ತು ಮತ್ತು ಶಕ್ತಿವಂತರ ಕಡೆಗೆ ನ್ಯಾಯ ಹೇಗೆ ವಾಲುತ್ತಿತ್ತು ಎಂಬುದನ್ನು ಲೇಖಕರು ಕಟ್ಟಿಕೊಡ್ತಾರೆ. ಈಗ ಕಾದಂಬರಿಯ ಕೊನೆಯ ಭಾಗಕ್ಕೆ ಬರುವಾಗ ಗಂಡ, ಮಕ್ಕಳು, ಮನೆ, ಆಸ್ತಿ, ಗೌರವ ಎಲ್ಲವನ್ನೂ ಕಳೆದುಕೊಂಡ ನಂಜಮ್ಮನ ಬಳಿ ಉಳಿಯೋದು ಒಬ್ಬನೇ ಮಗ ವಿಶ್ವ ಮಾತ್ರ. ಎಲ್ಲವೂ ಮುಗಿತು ಅಂದುಕೊಳ್ಳುವ ಹೊತ್ತಿಗೆ ಕಥೆಗೆ ಮಾದೇವಯ್ಯನವರ ಪ್ರವೇಶವಾಗುತ್ತೆ. ಯಾರು ಇವರು? ಇವರ ಪಾತ್ರದ ಮಹತ್ವವೇನು? ಮಾದೇವಯ್ಯನವರು ಒಬ್ಬ ಅಲೆಮಾರಿ ಸಂತ, ಭಜನೆ ಹಾಡುತ್ತಾ ಊರೂರು ತಿರುಗುವ ಜ್ಞಾನಿ. ಅವರು ಲೌಕಿಕ ಜಗತ್ತಿನ ಸುಖೆ ದುಃಖಗಳನ್ನು ಮೀರಿದ ವ್ಯಕ್ತಿ. ಓಕೆ. ಅವರು ನಂಜಮ್ಮನ ಸ್ಥಿತಿಯನ್ನು ಕಂಡು ಅವಳ ಮಗ ವಿಶ್ವನ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಎಲ್ಲವನ್ನೂ ಕಳೆದುಕೊಂಡು ನಿಂತಿರುವ ಆ ತಾಯಿ ಮಗನಿಗೆ ಒಂದು ಆಶಾಕಿರಣದಂತೆ ಕಾಣುತ್ತಾರೆ. ಅವರು ವಿಶ್ವನಿಗೆ ಕೇವಲ ಶಿಕ್ಷಣದ ಭರವಸೆ ನೀಡುವುದಿಲ್ಲ, ಬದಲಿಗೆ ಒಂದು ಹೊಸ ಜೀವನ ದೃಷ್ಟಿಯನ್ನೇ ನೀಡುತ್ತಾರೆ. ಈ ಹುಡುಗನನ್ನು ನಾನೇ ಓದಿಸ್ತೇನೆ, ಅವನನ್ನು ಜಾಣನನ್ನಾಗಿ ಮಾಡ್ತೇನೆ ಅಂತ ಅವರು ನಂಜಮ್ಮಳಿಗೆ ಭರವಸೆ ನೀಡ್ತಾರೆ. ಹೌದು. ತನ್ನ ಜೊತೆಗಿದ್ದ ಕೊನೆಯ ಆಸರೆಯಾದ ಮಗನನ್ನು ಕಳಿಸ್ಕೊಡಲು ನಂಜಮ್ಮ ತೆಗೆದುಕೊಳ್ಳುವ ಆ ನಿರ್ಧಾರ, ಅದು ಎಂತಹ ಕಠಿಣವಾದದ್ದು. ಅವಳು ಅವನನ್ನು ಕೈಬಿಡುತ್ತಿದ್ದಾಳೋ ಅಥವಾ ಅವನನ್ನು ರಕ್ಷಿಸುತ್ತಿದ್ದಾಳೋ? ಇದೊಂದು ಅತ್ಯಂತ ಸಂಕೀರ್ಣವಾದ ಪ್ರಶ್ನೆ. ಒಂದು ರೀತಿಯಲ್ಲಿ ಅದು ಅವಳ ಅಸಹಾಯಕತೆಯ ಪರಮಾವಧಿ, ಇನ್ನೊಂದು ದೃಷ್ಟಿಯಲ್ಲಿ ನೋಡಿದ್ರೆ ಅದು ಅವಳ ಅತಿದೊಡ್ಡ ಜಾಣ್ಮೆಯ ನಿರ್ಧಾರ. ಹೇಗೆ? ತಾನು ಬದುಕಿದ ಈ ಲೌಕಿಕ ಜಗತ್ತು, ಈ ಆಸ್ತಿ ಅಂತಸ್ತು, ಸಂಬಂಧಗಳು ಇವೆಲ್ಲವೂ ಕೇವಲ ನೋವನ್ನು ಕೊಟ್ಟಿವೆ ಅನ್ನೋದು ಅವಳಿಗೆ ಅರಿವಾಗಿರುತ್ತೆ. ತನ್ನ ಮಗನಾದ್ರೂ ಈ ಸಂಕಟದ ಸುಳಿಯಿಂದ ಪಾರಾಗ್ಲಿ ಅನ್ನೋದು ಅವಳ ಉದ್ದೇಶವಾಗಿರ್ಬೋದು. ಹಾಗಾಗಿ ಇದೊಂದು ಮಹಾತಾಯಿಯ ಮಹಾತ್ಯಾಗ. ಖಂಡಿತ. ಕಾದಂಬರಿಯ ಕೊನೆಯ ದೃಶ್ಯ, ವಿಶ್ವ ಮಾದೇವಯ್ಯನವರ ಜೊತೆ ಊರು ಬಿಟ್ಟು ಹೋಗುವಾಗ ದಾರಿಯಲ್ಲಿ ಅವನ ತಂದೆ ಚೆನ್ನಿಗರಾಯ ಎದುರಾಗ್ತಾನೆ. ಆದರೆ ವಿಶ್ವ ಅವನನ್ನು ಮಾತನಾಡಿಸದೆ ಮುಂದೆ ಹೋಗುತ್ತಾನೆ. ಆ ಒಂದು ದೃಶ್ಯ ಇಡೀ ಕಾದಂಬರಿಯ ಸಾರಾಂಶದಂತಿದೆ. ಹೌದು. ಅದು ಕೇವಲ ಒಂದು ಪ್ರಯಾಣವಲ್ಲ, ಅದೊಂದು ತಲೆಮಾರಿನ ಅಂತ್ಯ ಮತ್ತು ಒಂದು ಹೊಸ ಹುಡುಕಾಟದ ಆರಂಭ. ಸರಿ. ಕುದುರೆ ಹತ್ತಬೇಕು, ದೂರದವರೆಗೆ ಈಜಿಬೇಕು ಎಂಬಂತಹ ಲೌಕಿಕ ಆಸೆಗಳನ್ನು ಹೊಂದಿದ್ದ ವಿಶ್ವ ಈಗ ಜ್ಞಾನದ ಹಾದಿಯಲ್ಲಿ ಸಾಗ್ತಿದ್ದಾನೆ. ಅವನು ತನ್ನ ತಂದೆಯನ್ನು ಮಾತನಾಡಿಸದೆ ಹೋಗುವುದು ತನ್ನ ತಲೆಮಾರಿನ ವೈಫಲ್ಯಗಳಿಂದ, ಆ ಬೇಜವಾಬ್ದಾರಿತನದ ಪರಂಪರೆಯಿಂದ ದೂರ ಸರಿಯುತ್ತಿರುವ ಸಂಕೇತ. ಅವನ ಪ್ರಯಾಣ, ಅವನ ತಾಯಿಯ ಎಲ್ಲಾ ಸಂಕಟಗಳಿಗೆ ಒಂದು ಉತ್ತರ ಹುಡುಕುವ ಪ್ರಯತ್ನದಂತೆ ಕಾಣಿಸ್ದೆ. ಹೌದು, ಹೌದು. ಹಾಗಾದ್ರೆ ಗೃಹಭಂಗ ಕೇವಲಮೊಂದು ಕುಟುಂಬದ ನಾಶದ ಕಥೆಯಲ್ಲ, ಅದರಾಚೆಗೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತದೆ. ಖಂಡಿತ. ಇದು ಬದುಕು ಮುರಿದು ಬಿದ್ದಾಗಲೂ ಮನುಷ್ಯನ ಚೈತನ್ಯ ಹೇಗೆ ಜೀವಂತವಾಗಿರುತ್ತದೆ ಎಂಬುದನ್ನು ತೋರಿಸುತ್ತದೆ. ನಂಜಮ್ಮ ಭೌತಿಕವಾಗಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾಳೆ, ಸೋಲುತ್ತಾಳೆ. ನಿಜ. ಆದರೆ ಅವಳ ಸಹನಾಶಕ್ತಿ, ಅವಳ ಆತ್ಮಸ್ಥೈರ್ಯ ಎಂದಿಗೂ ಸೋಲುವುದಿಲ್ಲ. ಅವಳೇ ಈ ಕಾದಂಬರಿಯ ಆತ್ಮ. ಅವಳ ಸೋಲಿನಲ್ಲಿ ಒಂದು ಗೆಲುವಿದೆ. ಈ ಕಥೆಯ ಅಂತ್ಯ ನಮ್ಮನ್ನು ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ. ತನ್ನ ಕೊನೆಯ ಮಗನನ್ನು ಅಧ್ಯಾತ್ಮದ ದಾರಿಗೆ ಕಳುಹಿಸಿದ್ದು ನಂಜಮ್ಮಳ ಅಸಹಾಯಕತೆಯೇ, ಅಥವಾ ಈ ಕ್ರೂರ ಲೌಕಿಕ ಪ್ರಪಂಚದ ಸಂಕಟಗಳಿಂದ ಮಗನನ್ನಾದರೂ ಪಾರು ಮಾಡುವ ಒಂದು ಜಾಣ್ಮೆಯ ನಿರ್ಧಾರವೇ? ಹೌದು. ಅಥವಾ ಈಗೂ ಕೇಳಬಹುದು, ಭೌತಿಕ ಗೃಹ ನಾಶವಾದಾಗ ಜ್ಞಾನ ಮತ್ತು ಅಧ್ಯಾತ್ಮದ ರೂಪದಲ್ಲಿ ಒಂದು ಹೊಸ, ನಾಶವಾಗದ ಮನೆಯನ್ನು ಹುಡುಕುನ ಪ್ರಯತ್ನವೇ ಇದು? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನು ಮುಗಿಸೋಣ.